ಇವಾಗಿರೋ ಜನ್ರೇಷನ್ನು ಪ್ಯಾಷನ್ನ ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡಿ ದುಡ್ಡನ್ನ ಸಂಪಾದನೆ ಮಾಡ್ತಿದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದು ಗುಜರಾತಿನ ಕಪಲ್ ಆದ ಖುಷಿ ಮತ್ತು ನೀಲು. ಇದೆಲ್ಲ ಶುರು ಆಗಿದ್ದು ಯಾವಾಗ ಖುಷಿ ತನ್ನ ಟೈಮ್ ಪಾಸ್ಗೋಸ್ಕರ ಕ್ರಿಯೇಟ್ ಮಾಡ್ತಿದ್ದ ಹ್ಯಾಂಡ್ಮೇಡ್ ಬ್ಯಾಗ್ಸ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ರು. ಅವಾಗ ಆ ಯೂನಿಕ್ ಡಿಸೈನ್ಗೆ ಜನರು ನಮಗೂ ಕೂಡ ಇಂಥ ಒಂದು ಬ್ಯಾಗ್ ಬೇಕು ಅಂತ ಆರ್ಡರ್ ಮಾಡೋಕ್ಕೆ ಶುರು ಮಾಡಿದ್ರು. ಇದನ್ನು ಅಬ್ಸರ್ವ್ ಮಾಡಿದ ನೀಲು MBA ಡ್ರಾಪ್ ಡೌನ್ ಆಗಿದ್ರು. ಮತ್ತು ಯಾಕೆ ಇವರು ವೈಫ್ಗೆ ಸಪೋರ್ಟ್ ಮಾಡಿ ಇವರೇ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಬಾರ್ದು ಅನ್ನೋ ಒಂದು ಐಡಿಯಾದಲ್ಲಿ 2025 ಒಂದು ಕಂಪ್ನಿನ ಲಾಂಚ್ ಮಾಡ್ತಾರೆ. ಅದೇ ಈಶಾ ಕ್ರಿಯೇಷನ್ ತಮ್ಮ 3 ಇಯರ್ಸ್ ಡಾಟರಿನ ಹೆಸರಲ್ಲಿ. ಅದು ಹಿಂಗೆ ಶುರು ಮಾಡಿದ ಕಂಪ್ನಿ ಇವತ್ತು ಪ್ರತಿದಿನ 4ರಿಂದ 5 ಆರ್ಡ್ರುಗಳ್ನ ತಗೊಂಡು ಅವು ಪ್ರತಿ ವರ್ಷ 25ರಿಂದ 30 ಲಕ್ಷವರೆಗೂ ರೆವಿನ್ಯೂ ಜನರೇಟ್ ಮಾಡ್ತಾ ಇದೆ.